ಇದೆ. ನಾನು ಇದನ್ನಷ್ಟೇ ನೆಟ್ಟಿದ್ದೆ. ಇದು ಎಷ್ಟು ಚಂದ ಚಿಗುರಿದೆ. ನಾವು ನೆಟ್ಟ ಗಿಡ ಈ ಥರ ಎಲ್ಲ ಚಿಗುರುವಾಗ ಎಷ್ಟೊಂದು ಖುಷಿ ಆಗ್ತಲ್ವಾ. ಅದಕ್ಕೆ ನೀರು ಹಾಕೋದು, ಆರೈಕೆ ಮಾಡೋದು ಕೂಡ ಒಂದು ಮಗು ನೋಡಿ ಥರ ಇರ್ತದೆ. ಇದು ಮೆಹಂದಿ ಗಿಡ, ಅದಕ್ಕೆ ಮದರಂಗಿ ಗಿಡ ಹೇಳ್ತಾರಲ್ವ, ಅದು ಇದು ತುಂಬ ಚೆಂದ ಬಂದಿದೆ, ಚೆಂದ ಬರ್ತದೆ. ಹಾಗಾಗಿ ಈ ಗಿಡಗಳನ್ನು ಒಂದು ಬೆಳೆಸೋದೊಂದು ಖುಷಿ ಅಲ್ವಾ. ನನಗಂತೂ ತುಂಬ ಇಷ್ಟ. ನೋಡಿ ಇಲ್ಲೆಲ್ಲ ಇದು ಕಿಡ್ನಿ ಸ್ಟೋನಿಗೆಲ್ಲ ಆಗುವಂಥ ಗಿಡ. ಇದು ಇದು ತುಂಬ ಹುಟ್ಟಿದೆ, ತುಂಬ ಚೆಂದ ಬರ್ತದೆ ಅದು. ಹಾಗಾಗಿ ಇದನ್ನೆಲ್ಲ ಬೆಳೆಸಿ ಗಾರ್ಡನ್ ಎಲ್ಲ ನಾನು ಆಗಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ಚೆನ್ನಾಗಿ ನೋಡಿ ಗೈಸ್, ಈಗ ಈವ್ನಿಂಗ್ ಆಗಿದೆ. ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಮೊಮ್ಮಗಳಿಗೆ ಹುಷಾರಿರಲಿಲ್ಲ, ಜ್ವರ ಇತ್ತು. ಅದಕ್ಕೆ ಇಷ್ಟು ಸಮಯ ಲಾಗ್ ಮಾಡಲಿಕ್ಕಾಗಲಿಲ್ಲ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಹುಷಾರಿದ್ದಾಳೆ. ಮತ್ತು ಊಟ ಕೂಡ ಮಾಡಿದ್ಲು. ಸ್ವಲ್ಪ ಆಚೀಚೆ ಓಡಾಡಿಕೊಂಡು ಖುಷಿಯಾಗಿದ್ದಾಳೆ. ಅದಕ್ಕೆ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಅವಳಿಗೆ ನಾನ್ ವೆಜ್ ಬೇಕಂತೆ, ಅವಳಿಗೆ ಮಾಡಿಕೊಡೋಣ ಅಂತ ಹೊರಟಿದ್ದೀನಿ. ಬನ್ನಿ, ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ. ನೋಡಿ, ಬಟ್ಟೆ ಮಿಷಿನ್ಗೆ ಹಾಕಿದ್ದೆ. ಅದೇ ತೆಗಿತೇನೆ ಅಂತ ಹೇಳಿ ಅವಳೇ ತೆಗಿತಾ ಇದ್ಲು. ಅವಳು ನಾವು ಪ್ರತಿ ಸರಿನೂ ಬಟ್ಟೆನ ಮಿಷಿನ್ಗೆ ಹಾಕುವಾಗ ಅಥವಾ ವಾಶ್ ಆದಮೇಲೆ ತೆಗಿಯುವಾಗ ಅವಳು ಬರ್ತಾಳೆ, ನಾನು ತೆಗಿತೀನಿ ಅಂತ. ಮತ್ತು ಹಾಕುವಾಗ ಕೂಡ ಹಾಗೆಯೇ, ನಮಗೆ ಹಾಕ್ಲಿಕ್ಕೆ ಬಿಡೋದಿಲ್ಲ. ನಾನು ಹಾಕ್ತೀನಿ ಅಂತ ಹೇಳಿ ತಗೊಂಡೋಗಿ ಯಾವ ಬಟ್ಟೆ ಸಿಕ್ಕಿದ್ರು ತಗೊಂಡೋಗಿ ಮಿಷಿನ್ಗೆ ಹಾಕ್ತಾಳೆ. ಹಾಗೆ ಅವಳು ಸ್ವಲ್ಪ ಈ ಥರ ಮಾಡ್ಕೊಂಡಿರ್ತಾಳೆ ಯಾವಾಗಲೂ. ಅದರಲ್ಲಿ ಅವಳಿಗೆ ಖುಷಿ ಸಿಗ್ತದೆ. ಮತ್ತು ತೆಗಿಲಿಕ್ಕೆ ಆಗದೇ ಇರೋದನ್ನು ಬಿಟ್ಟು ಬರ್ತಾಳೆ, ನಾವೇ ತೆಗಿಬೇಕು. ಹಾಗೆ ಅದನ್ನ ಕೆಲಸ. ಮತ್ತು ಸಾಯಂಕಾಲ ಆಗಿತ್ತು, ನಾನು ದೀಪ ಎಲ್ಲ ಇಟ್ಕೊಂಡೆ. ದೇವ್ರ ದೀಪ ಎಲ್ಲ ಇಟ್ಟು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಮತ್ತು ಒಳಗೆ ಕೆಲಸ ಇತ್ತು. ಒಳಗೆ ಅಡುಗೆ ಕೆಲಸ ಮಾಡೋಣ ಅಂಥೇಳಿ ಒಳಗೆ ಬಂದು ಇಲ್ಲಿ ಪಾಪು ಕೂಡ ಮಲಗಿತ್ತು ತೊಟ್ಲಲ್ಲಿ. ಅದು ಸ್ವಲ್ಪ ಕಿರಿಕಿರಿ ಮಾಡಿ ಎಲ್ಲ ಮಲಗಿತ್ತು. ಇನ್ನು ಆಟ ಆಡ್ತಾಯಿದೆ ಅದು ತೊಟ್ಲಲ್ಲಿ ಬಾಬಾ. ಹಾಗಾಗಿ ಮತ್ತು ದೀಪ ಎಲ್ಲ ಇಟ್ಟು ಒಳಗೆ ಬಂದೆ. ಒಳಗೆ ಬಂದು ದೀಪ ಎಲ್ಲ ಇಟ್ಟು ದೇವರಿಗೆ ಕೈ ಮುಗಿದು ಅಡುಗೆ ರೂಮ್ಗೆ ಹೋಗ್ಬೇಕೀಗ. ಸ್ವಲ್ಪ ಕೆಲಸ ಇದೆ, ಏನೆಲ್ಲ ಮಾಡೋದು ಅಂತ ನೋಡುವ. ಹಾಗೆ ಮಕ್ಕಳಿಗೊಂದು ಮನೆಯಲ್ಲಿ, ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೇ ಆಗಲಿ, ಮನೆಯಲ್ಲಿ ಒಂದು ಖುಷಿಯಾಗಿದ್ದರೆ ಅಥವಾ ಆರೋಗ್ಯವಾಗಿದ್ದರೆ ನಮಗೆಲ್ಲ ಮನಸ್ಸಿಗೆ ಎಷ್ಟು ನೆಮ್ಮದಿ ಇರ್ತದಲ್ವ. ಯಾರಿಗಾದರೂ ಹುಷಾರಿಲ್ಲ ಅಂತ ಹೇಳಿದರೆ ನಮಗೆ ಯಾವಾಗಲೂ ಟೆನ್ಷನ್ ಆಗಿಬಿಡ್ತದೆ. ತುಂಬ ಟೆನ್ಷನ್ ಆಗಿತ್ತು. ಅವಳಿಗೆ 2-3 ದಿನದಿಂದ ಜ್ವರ ಬಿಟ್ಟಿರಲಿಲ್ಲ. ತುಂಬ ಜ್ವರ ಇತ್ತು. ಮತ್ತು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಸ್ವಲ್ಪ 2 ದಿನ ಕಡಿಮೆ ಆಯಿತು. ಮತ್ತೆ ಕೂಡ ವೈರಲ್ ಫೀವರ್ ಆಗಿತ್ತು. ಅದು ಎಲ್ಲರಿಗೂ ಕೂಡ ಸ್ಪ್ರೆಡ್ ಆಯಿತು ಕೂಡ ಮನೆಯಲ್ಲಿ. ಹಾಗಾಗಿ ಈಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದಾಳೆ, ತೊಂದರೆ ಇಲ್ಲ, ನಾರ್ಮಲ್ ಆಗಿದ್ದಾಳೆ. ಮೆಡಿಸಿನ್ ಎಲ್ಲ ತಂದ್ವಿ. ಹಾಗಾಗಿ ಲಾಗ್ ಎಲ್ಲ ಮಾಡಲಿಕ್ಕಾಗಲಿಲ್ಲ, ಸ್ವಲ್ಪ ವೀಕ್ ಆಗಿದ್ದಾಳೆ. ಮತ್ತು ಅದು ಬಿಟ್ಟರೆ ತೊಂದರೆ ಇಲ್ಲ, ಹುಷಾರಾಗಿದ್ದಾಳೆ. ಈ ಥರ ಆಗಲಿ ಮಕ್ಕಳಾಗಲಿ ಯಾರಾದರೂ ಮನೆಯಲ್ಲಿ ಆರೋಗ್ಯ ತಪ್ಪಿದ್ರು ಅಂದರೆ ನಮಗೆ ಟೆನ್ಷನ್ ಆಗುತ್ತೆ. ಏನು ಕೈ ಕಾಲೇ ಆಡೋದಿಲ್ಲ, ಏನು ಮಾಡೋದು ಬೇಡ ಅಂತೇಳಿ ಆಗ್ತದೆ. ಹಾಗೆ ಇಲ್ಲಿ ನನ್ನ ಮಗನಿಗೆ ವೆಜ್ ರೋಲ್ ಬೇಕಂತ ಹೇಳಿದ್ದ. ಸಾಯಂಕಾಲ ಅವನು ಕೂಡ ಡಯಟ್ ಮಾಡ್ತಾನೆ. ಅದಕ್ಕೋಸ್ಕರ ನಾನು ಕೂಡ ಇಲ್ಲಿ ವೆಜ್ ರೋಲ್ಗೆ ಅಂತೇಳಿ ಸ್ವಲ್ಪ ಚಪಾತಿ ಹಿಟ್ಟು, ಗೋಧಿ ಹಿಟ್ಟು ಉಂಟಲ್ವ, ಅದನ್ನು ನಾನು ಸ್ವಲ್ಪ ಕಲಸಿಟ್ಕೊಂಡೆ. ಮತ್ತು ಸ್ವಲ್ಪ ಪನ್ನೀರನ್ನು ಕಟ್ ಮಾಡಿ ಇಟ್ಕೊಂಡೆ. ಈ ಥರ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡು ಪೀಸಾಗಿ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಮತ್ತು ಅರಿಶಿನ ಪೌಡ್ರ್, ಉಪ್ಪನ್ನು ಹಾಕಿ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಈ ಥರ ನಾವು ಹಾಕೊಳ್ಳೋದ್ರಿಂದ ನಮಗೆ ಟೇಸ್ಟ್ ಚೆನ್ನಾಗಿರ್ತದೆ. ರೋಲಿಗೆಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಸೈಡಿಗೆ ತೆಗೆದಿಟ್ಟು ಇಲ್ಲಿ ವೆಜಿಟೇಬಲ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇದು ಜೋಳ, ಸ್ವೀಟ್ ಕಾರ್ನ್ ಹೇಳ್ತಾರಲ್ವ, ಅದು. ಇಲ್ಲಿ ಕ್ಯಾರೆಟ್ ಮತ್ತು ನೀರುಳ್ಳಿ ಮತ್ತು ಸೌತೆಕಾಯಿ, ಟೊಮೆಟೊ ಮತ್ತು ಕ್ಯಾಪ್ಸಿಕಮ್, ಇಷ್ಟು ಐಟಮು. ಮತ್ತು ಇಲ್ಲಿ ಬಾಯ್ಲ್ಡ್ 2 ಎಗ್ಗನ್ನು ಬೇಯಿಸಿಟ್ಕೊಂಡಿದ್ದೆ. ಇದು ನಮಗೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಚಿಲ್ಲಿ ಪೌಡ್ರ್, ಸ್ವಲ್ಪ ಉಪ್ಪು ಇದಕ್ಕೆ ಹಾಕ್ಕೊಂಡೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಈ ಥರ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಅದು ಒರಿಜಿನಲ್ ಮಯೋನೈಸ್ ಆಗ್ತದೆ. ಮತ್ತು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಒಂದು ಹದ ಪೇಸ್ಟ್ ಬರಬೇಕು. ಅಷ್ಟು ಪೇಸ್ಟನ್ನು ನುಣ್ಣಗೆ ರುಬ್ಕೋಬೇಕು. ಇದನ್ನು ನಮಗೆ ಯಾವ ಹದಕ್ಕೆ ಬೇಕು, ಸ್ವಲ್ಪ ತೆಳು ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು. ನಮಗೆ ಇಷ್ಟು ಹದ ಸಾಕು ಅಂದರೆ ಇಷ್ಟು ಸಾಕು. ಈಗ ಒಂದು ಬಾಣಲಿಗೆ
ಸ್ವಲ್ಪ ಆಯಿಲ್ ಹಾಕಿ ಏನು ನಾನು ಪನ್ನೀರನ್ನು ಕಟ್ ಮಾಡಿ ಮತ್ತು ಚಿಲ್ಲಿ ಪೌಡ್ರ್ ಮತ್ತು ಅರಿಶಿನ ಪೌಡ್ರ್ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ವಾ, ಅದನ್ನೀಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ಮತ್ತು ಪನ್ನೀರ್ ಕೂಡ ಹಾಗೆಯೇ ಉಳಿತದೆ. ಅದಕ್ಕೋಸ್ಕರ ಮತ್ತು ನಮಗೆ ರೋಲಿಗೆ ಇದು ಹಾಕಲಿಕ್ಕೆ ಬೇಕಾಗ್ತದೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡಬೇಕು, ಆಗ ನಮಗೆ ಈಸಿ ಆಗ್ತದೆ ರೋಲ್ ಮಾಡಲಿಕ್ಕೆ. ಈಗ ಇದು ಫ್ರೈ ಆಯಿತು ಆಲ್ಮೋಸ್ಟ್. ಕರೆಕ್ಟ್ ನಮಗೆ ಹದಕ್ಕೆ ಗೊತ್ತಾಗ್ತದಲ್ವ, ಅಷ್ಟೊಂದು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಇದನ್ನು ತೆಗೆದು ಇದೇ ಆಯಿಲಿಗೆ ಬಾಣಲಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಿ ನಾವೇನು ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ವ ಅದನ್ನು ನಾವು ಅದೇ ಬಾಣಲಿಗೆ ಹಾಕಬೇಕು. ಇದರಲ್ಲಿ ಸ್ವಲ್ಪ ಆಯಿಲ್ ಇದೆ, ಇನ್ನೂ ಸ್ವಲ್ಪ ಆಯಿಲ್ ಹಾಕಿ ನಾನು ಟೊಮೆಟೊ, ಕ್ಯಾಪ್ಸಿಕಮ್, ಸೌತೆಕಾಯಿ ಮತ್ತು ಕ್ಯಾರೆಟ್, ನೀರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಈಗ ನಾನು ಹಾಕ್ತೀನಿ. ಇದಕ್ಕೆ ಸೌತೆಕಾಯಿ ಒಂದು ಆಗೋದಿಲ್ಲ, ಬಾಕಿ ಎಲ್ಲವನ್ನು ಹಾಕ್ತೀನಿ. ಹಾಗೆ ಹಾಕಿ ನಾವು ಈ ಬಿಸಿಯಲ್ಲಿ ಸ್ವಲ್ಪ ಹೀಗೆ ಡ್ರೈ ಮಾಡೋದ್ರಿಂದ ಬಾಡಿಸೋದ್ರಿಂದ ನಮಗೆ ಹಸಿ ಫೀಲಿಂಗ್ ಬರೋದಿಲ್ಲ ಮತ್ತು ಎರಡನೇದು ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರಿಗೆಲ್ಲ ಈ ಥರ ಹಸಿ ತರಕಾರಿಗಳು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ಗ್ಯಾಸ್ಟ್ರಿಕ್ ಇದ್ದರೂ ಇಲ್ಲದಿದ್ದರೂ ಈ ಥರ ಸ್ವಲ್ಪ ಬಾಯ್ಲ್ಡ್ ಮಾಡಿದರೆ ನಮಗೆ ಹಸಿ ವಾಸನೆ ಕೂಡ ಹೋಗ್ತದೆ ಮತ್ತು ಇದು ಟೇಸ್ಟಿ ಕೂಡ ಚೆನ್ನಾಗಿರ್ತದೆ. ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನು, ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತೀನಿ. ಇದಕ್ಕೆ ಬೇರೆ ಏನೂ ಹಾಕೋದಿಲ್ಲ ನಾನು. ಈ ಥರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು ಸೌತೆಕಾಯಿನ ಹಾಗೆಯೇ ಇಟ್ಟೆ, ಅದು ಲಾಸ್ಟಿಗೆ ಹಾಕಲಿಕ್ಕೆ ಬೇಕು ನಮಗೆ. ಸ್ವಲ್ಪ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡಿಕೊಂಡೆ. ಈ ಥರ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ. ಇದು ಆಲ್ಮೋಸ್ಟ್ ಆಯಿತು. ಈಗ ಸ್ಟವ್ ಎಲ್ಲ ಆಫ್ ಮಾಡಿದೆ ನಾನು. ಇದು ಏನು ಬೇಯಲಿಕ್ಕೇ ಇಲ್ಲ, ಜಸ್ಟ್ ನಾವು ಬಿಸಿ ಎಣ್ಣೆಗೆ ಆಚೆ ಈಚೆ ಬಾಡಿಸ್ಕೊಳ್ಳಿಕ್ಕೆ ಅಷ್ಟೇ. ಇದು ನಮಗೆ ಸ್ವಲ್ಪ ಹಸಿನೂ ಕೂಡ ಬೇಕು. ಇಲ್ಲಿ ಚಪಾತಿ ಕೂಡ ರೆಡಿ ಆಯಿತು. ಈಗ ರೋಲ್ ಮಾಡಲಿಕ್ಕೆ ಎಲ್ಲವೂ ಕೂಡ ರೆಡಿಯಾಗಿದೆ. ನಾವೀಗ ರೋಲ್ ಮಾಡೋದು ಮಾತ್ರ ಈಗ ಬಾಕಿ. ಹಾಗೆ ಚಪಾತಿ ಕೂಡ ಬೆಂದಾಯ್ತು. ಇಲ್ಲಿ ಎಲ್ಲ ಐಟಮ್ ಕೂಡ ರೆಡಿಯಾಗಿದೆ. ಇದು ರೋಲನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ. ಹೀಗೆ ಒಂದು ಚಪಾತಿಯನ್ನು ತಗೊಂಡು ಇದಕ್ಕೆ ಸ್ವಲ್ಪ ಕರ್ಡನ್ನು ಹಾಕ್ಕೊಂಡು, ನಮ್ಮ ಅದೇ ತಿಂತೀನಿ ಹೇಳಿದ್ಲು, ಅದಕ್ಕೆ ಅವಳಿಗೆ ಒಂದು ಚಪಾತಿ ಎಲ್ಲ ಕೊಟ್ಟೆ. ಅವಳು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ತಿಂದಳು. ಕರ್ಡ್ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ತಿನ್ನೋದ್ರಿಂದ ಅವಳಿಗೆ ಖುಷಿ ಕೊಡ್ತದೆ. ಸ್ವಲ್ಪ ಸಕ್ಕರೆ ಹಾಕಿ ಚಪಾತಿ ತಿನ್ನೋದ್ರಿಂದ ಅದೊಂದು ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಅವಳು ಮೊಸರಿಗೆ ಸಕ್ಕರೆ ಹಾಕಿ ಒಂದು ಚಪಾತಿ ತಿಂದಳು. ನಾವು ಇಲ್ಲಿ ಬಾಕಿ ಎಲ್ಲ ರೆಡಿಯಾಗಿತ್ತು ರೋಲ್ ಮಾಡಲಿಕ್ಕೆ. ಚಪಾತಿ ಮತ್ತು ವೆಜಿಟೇಬಲ್ ಎಲ್ಲ ನಾವು ಏನು ರೆಡಿ ಮಾಡಿಟ್ಕೊಂಡಿದ್ವಿ ಅದು ಇದಾಗಿತ್ತು. ನಾವು ಇಲ್ಲಿ ಎಗ್ಗು ಮತ್ತು ಖಾರ ಪುಡಿ, ಚಿಲ್ಲಿ ಪುಡಿ ಮತ್ತು ಉಪ್ಪು ಮತ್ತು ಸಕ್ಕರೆ ಏನು ಹಾಕಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ. ಇದು ಮೈನಸ್ ನಮಗೆ ಸಿಗ್ತದಲ್ವ ಅಂಗಡಿಯಲ್ಲಿ, ಅದಕ್ಕಿಂತ ಇದು ಎಷ್ಟೋ ಬೆಟರ್. ಇದು ಕೂಡ ಹೀಗೇ ಮಾಡೋದು. ಅವರು ಕೂಡ ಸಕ್ಕರೆ ಎಲ್ಲ ಹಾಕಿ, ನಾವು ಇಲ್ಲಿ ಕೆಮಿಕಲ್ ಏನನ್ನು ಯೂಸ್ ಮಾಡಿಲ್ಲ. ನಾವು ಮನೆಯಲ್ಲಿ ಮಾಡಿರೋದ್ರಿಂದ ಎಲ್ಲ ಪ್ಯೂರ್ ಆಗಿರ್ತದೆ ಮತ್ತು ಟೇಸ್ಟಿಯಾಗಿ ಕೂಡ ಇರ್ತದೆ. ಈ ಥರ ನಾವು ವೆಜಿಟೇಬಲ್ ಏನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ವಿ, ಈ ಥರ ನಾವು ರೋಲಿಗೆ ಹಾಕೋದ್ರಿಂದ ನಮಗೆ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಮತ್ತು ತರಕಾರಿ ಎಲ್ಲ ತಿನ್ನದೇ ಇರೋರು ಮತ್ತು ಡಯಟ್ ಮಾಡೋರಿಗೆಲ್ಲ ಇದು ಒಂದು ರೋಲ್ ತಿಂದರೆ ಸಾಕು. ಯಾಕೆ ಅಂದರೆ ಇದರಲ್ಲಿ ತುಂಬ ಐಟಮ್ ಇದೆ. ಹಾಗಾಗಿ ಪನ್ನೀರ್ ಕೂಡ ಇದೆ, ಮತ್ತು ಸ್ವೀಟ್ ಕಾರ್ನ್ ಇದೆ, ಮತ್ತು ತರಕಾರಿ ಕ್ಯಾರೆಟ್, ಕ್ಯಾಪ್ಸಿಕಮ್ಮು, ನೀರುಳ್ಳಿ, ಟೊಮೆಟೊ ಎಲ್ಲ ಇದೆ ಅಲ್ವಾ. ಹಾಗಾಗಿ ಇದು ಒಂದು ರೋಲ್ ತಿಂದರೆ ಇದು ಎಲ್ಲರಿಗೂ ಸಾಕಾಗ್ತದೆ. ಅದಕ್ಕೋಸ್ಕರ ಈ ರೀತಿ ನಾವು ಚಪಾತಿ ಮೇಲೆ ಎಲ್ಲದನ್ನು ಹಾಕ್ಕೊಂಡ್ವಿ. ಈಗ ಸೌತೆಕಾಯಿ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ನಮಗೆ ರೋಲ್ ಮಾಡಲಿಕ್ಕೆ ಈಸಿ ಕೂಡ ಆಗ್ತದೆ ಮತ್ತು ನಮಗೆ ಎಲ್ಲ ತರಕಾರಿಯಲ್ಲಿರುವ ವಿಟಮಿನ್ಸ್ ಮತ್ತು ಫೈಬರ್ ಎಲ್ಲ ನಮಗೆ ಸಿಗ್ತದೆ. ಈಗ ಸ್ವೀಟ್ ಕಾರ್ನ್ ಕೂಡ ಇದಕ್ಕೇ ಹಾಕ್ಕೊಂಡೆ. ಈ ಥರ ಹಾಕ್ಕೊಂಡು ನಾವು ಈಗ ರೋಲ್ ಮಾಡ್ಕೋಬೇಕು. ರೋಲ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದೇ ರೋಲ್ ತಿಂದರೆ ಸಾಕಾಗುತ್ತೆ. ಇದು ಡಯಟ್ ಮಾಡೋರಿಗಂತೂ ತುಂಬ ಹೆಲ್ದಿ ಫುಡ್ ಇದು, ಮತ್ತು ಹೆಲ್ದಿ ಕೂಡ ಆಗಿದೆ ಮತ್ತು ನ್ಯಾಚುರಲ್ ಕೂಡ ಆಗಿದೆ. ಇದು ತರಕಾರಿ ತಿನ್ನದೇ ಇರೋರಿಗೆ ಕೂಡ ಇದು ತುಂಬ ತಿನ್ಬೋದು ಇದರಲ್ಲಿ, ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಬರ್ತದೆ. ತುಂಬ ಸಿಂಪಲ್ಲಾಗಿ ಕೂಡ ಇದೆ ನೋಡಿ. ಈಗ ಈ ಥರ ಬಂತು, ಸೂಪರಾಗಿ ಬಂತು. ಟೇಸ್ಟ್ ಮಾಡುವ ಹೇಗೆ ಅಂತ ನೋಡಿ ಗೈಸ್. ಈ ಥರ ಬಂತು. ಇದು ನಮಗೆ ಡಯಟಿಗೆಲ್ಲ ತುಂಬ ಹೆಲ್ಪ್ ಆಗ್ತದೆ. ನಾನು ಡಯಟಿಗೋಸ್ಕರನೇ ಮಾಡೋದು ಹೆಚ್ಚಾಗಿ. ಈ ಥರ ಬಂತು ಮತ್ತು ಇದನ್ನು ಒಂದು ರೋಲ್ ತಿಂದರೆ ಸಾಕಾಗುತ್ತೆ. ಮತ್ತು ಈಜಿ ಕೂಡ ಇದೆ. ಎಲ್ಲ ತರಕಾರಿನ ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟು ಮತ್ತು ಇದರೊಳಗೆ ತುಂಬಿಸ್ಲಿಕ್ಕೆ ತುಂಬ ಈಜಿಯಲ್ಲಿ ಮಾಡ್ಕೋಬೋದು. ಇದು ಒಂದು
ಈಗ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ನೋಡುವ ಹೇಗಂತ. ಸೂಪರ್ ಆಗಿ ಬಂದಿದೆ ಗೈಸ್. ಟೇಸ್ಟ್ ಅಂತೂ ಸಖತ್ತಾಗಿದೆ. ಮಾಡಂತೂ ತುಂಬ ಇಷ್ಟ ನನಗೆ. ನೀವು ಒಮ್ಮೆ ಇಷ್ಟ ಆದರೆ ಒಮ್ಮೆ ಮಾಡಿ ನೋಡಿ, ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೂಪರ್ ಆಗಿ ಬಂದಿದೆ.